ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ನಾನು ನಿಮ್ಮ ಪ್ರೀತಿ ಅಲಿಶಾ ನಂದೀಪ್. ಒಂದು ವಾರದ ಮೇಲೇನೆ ಆಯಿತು ಮಿನಿ ವ್ಲಾಗ್ಸ್ ಮಾಡಿಲ್ಲ, ಯಾವುದೇ ವಿಡಿಯೋ ಪೋಸ್ಟ್ ಮಾಡಿಲ್ಲ ಹೊಸದು. ಹಾಗೆಯೇ ಲೆಂತಿ ವಿಡಿಯೋ ಕೂಡ ಪೋಸ್ಟ್ ಮಾಡಿಲ್ಲ. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಏನಾಯಿತು ಹೇಳಿ, ಯಾಕೇನು ಅಪ್ಡೇಟ್ ಇಲ್ಲ ಅಂತ ಅಂದ್ಬಿಟ್ಟು. ಒಂದು ವಾರದಿಂದ ಚಳಿ ಜ್ವರ ಬಂದು ಮಲಗಿದ್ದೆ, ಹಾಗಾಗಿ ಯಾವುದೇ ರೀತಿ ವಿಡಿಯೋಸ್ ಮಾಡಿಲ್ಲ. ಒಂದಷ್ಟು ಹಳೆ ವಿಡಿಯೋಸ್ ಯಾವುದಾದ್ರೂ ಒಂದೊಂದು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಫಸ್ಟ್ ಟೈಮ್ ಈ ಥರ ಒಂದು ವಾರ ಚಳಿ ಜ್ವರ ಬಂದು ಮಲಗಿರೋದು. ಇನ್ನೂ ಸುಸ್ತಿದೆ, ಬಟ್ ತುಂಬ ಗ್ಯಾಪ್ ಆಗಿಬಿಟ್ರೆ ಮತ್ತೆ ವ್ಯೂಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ, ನೋಡೋರ್ಗೂ ಕೂಡ ಬೇಜಾರಾಗತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ವಿಡಿಯೋ. ಬಟ್ ಇನ್ನೂ ಫುಲ್ ಕಂಪ್ಲೀಟಾಗಿ ಸುಸ್ತೆಲ್ಲ ಹೋಗೇ ಇಲ್ಲ. ಒಂದು ವಾರ ಚಳಿ ಜ್ವರ ಅಂದರೆ ಸುಸ್ತೆಲ್ಲ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿರ್ತಾರಲ್ಲ, ಅದೇ ಜಾಸ್ತಿ ಸುಸ್ತು ಮಾಡುತ್ತೆ. ಸೊ ಮೀಶೋಯಿಂದ ಒಂದಷ್ಟು ಆರ್ಡರ್ಸ್ ಮಾಡಿದ್ದೆ, ಅದೆಲ್ಲ ಹಾಗೆ ಪೆಂಡಿಂಗ್ ಆಗಿಬಿಡತ್ತೆ, ವಿಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ತರಿಸ್ದೆ, ಅದು ಬಂದೇ ಸುಮಾರು ದಿನ ಆಯಿತು ಆರ್ಡರು. ಒಂದು ವಾರ ನನಗೂ ಹುಷಾರಿಲ್ಲ, ಊರಿಗೆ ಹೋಗಿದ್ದೆ. ದೀಪಾವಳಿ ಹಬ್ಬ ಆದಮೇಲಿಂದ ವ್ಲಾಗ್ ಮಾಡಿಲ್ಲ ಅನಿಸುತ್ತೆ ಯಾವುದು, ಆವಾಗಲೇ ಬಂದಿರೋ ಆರ್ಡರ್ಸ್ ಎಲ್ಲ. ಸೊ ಎಲ್ಲನೂ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಡ್ರೆಸ್ಸಸ್ಸು ಮತ್ತು ವೆಸ್ಟರ್ನ್ ಡ್ರೆಸ್ಸು, ಟಾಪ್ಸು ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಒಂದು 10 ಜೊತೆನೋ 15 ಜೊತೆನೋ ಏನೋ ಇದೆ. ಎಲ್ಲನೂ ಇವಾಗ ಓಪನ್ ಮಾಡೋಕ್ಕೆ ಬೇಜಾರಾಗ್ತದೆ. ಎಲ್ಲನೂ ಒಂದೊಂದೇ ಓಪನ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಒಂದೊಂದೇ ಬಂದಾಗ ಓಪನ್ ಮಾಡೋಕ್ಕೆ ಏನು ಅನಿಸಲ್ಲ, ಜಾಸ್ತಿ ಇರುತ್ತಲ್ಲ ಅದೆಲ್ಲ ಅನ್ಬಾಕ್ಸಿಂಗ್ ಮಾಡೋಕ್ಕೇ ಒಂಥರ ಇವಾಗ ಬೇಜಾರು. ಅಂದರೆ ನಂಗೆ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಫುಲ್ ಖುಷಿ, ಬಟ್ ಇವಾಗ ಸ್ವಲ್ಪ ಹುಷಾರಿಲ್ವಲ್ಲ, ಸ್ವಲ್ಪ ಸುಸ್ತೆಲ್ಲ ಇದೆಯಲ್ಲ, ಯಾರು ಓಪನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವತ್ತಿಂದ ಹಾಗೆ ಬಿಟ್ಕೊಂಡು ಬಂದಿದ್ದೆ. ಇವತ್ತು ಎಲ್ಲ ನೋಡ್ತಾ ಇದ್ದೀನಿ ಓಪನ್ ಮಾಡಿ, ಎಲ್ಲದು ಹೇಗಿದೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ತುಂಬ ಒಳ್ಳೊಳ್ಳೆ ಡ್ರೆಸ್ ಬಂದಿದೆ ಈ ಸಲ, ಆ್ಯಕ್ಚುಲಿ ಕಡಿಮೆ ಪ್ರೈಸಲ್ಲಿ. ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ ಈ ಡ್ರೆಸ್ಗಳೆಲ್ಲ. ಲಿಂಕ್ಗಳೆಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕಮೆಂಟಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ತುಂಬ ಜನ ಡಿಸ್ಕ್ರಿಪ್ಷನ್ ಓಪನ್ ಮಾಡಲ್ಲ, ಕಮೆಂಟು ಓಪನ್ ಮಾಡಲ್ಲ. ಅಕ್ಕ ಲಿಂಕ್ ಇಲ್ಲ ಅಂತ ಹಾಕ್ತಾನೆ ಇರ್ತೀರಾ. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಮತ್ತು ಕಮೆಂಟ್ ಅಂತ ಸಿಂಬಲ್ ಇರ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಕಮೆಂಟಲ್ಲೇ ನಾನು ಪಿನ್ ಮಾಡಿರ್ತೀನಿ, ಅದರಲ್ಲೇ ನಿಮಗೆ ಸಿಕ್ಬಿಡುತ್ತೆ ಎಲ್ಲದ್ರದ್ದು ಲಿಂಕು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡ್ರೆಸ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಕಲರ್ ಕೂಡ ಅಷ್ಟೇ ಲೈಟ್ ಪರ್ಪಲ್ ಬರುತ್ತೆ, ಲ್ಯಾವೆಂಡರ್ ಕಲರ್ ಬರುತ್ತೆ. ಬೆಲ್ ಬಾಟಮ್ ಥರ ಪ್ಯಾಂಟ್. ನಾನು ಮಿರರಲ್ಲಿ ನೋಡ್ತಾ ಇದ್ದೀನಿ, ಅಲ್ಲಿ ಫುಲ್ ವಿಡಿಯೋ ಸೈಡಲ್ಲಿ ಬರ್ತಾ ಇದೆ, ಅದು ಕಾಣಿಸಲ್ಲ ನಾನು ಆ ಕಡೆಗೆ ಹೋದರೆ. ಚೈನೀಸ್ ಕಾಲರ್, ನನಗೆ ಈ ಥರ ಕಾಲರ್ ಡ್ರೆಸ್ಗಳು ತುಂಬ ಇಷ್ಟ ಆಗುತ್ತೆ. ಮತ್ತು ಸ್ಲೀವ್ಸ್ ಕೂಡ ಅಷ್ಟೇ ಕ್ಯೂಟಾಗಿದೆ, ಎಷ್ಟು ಸೈಜ್ ಕೂಡ ಅಷ್ಟೇ ಪರ್ಫೆಕ್ಟಾಗಿದೆ. ಸ್ವಲ್ಪ ಫಿಟ್ಟಿಂಗ್ ಇಷ್ಟಪಡೋರಾದರೆ ಸ್ವಲ್ಪ ಫಿಟ್ ಮಾಡ್ಕೋಬೇಕು, ನಂಗೆ ಫಿಟ್ಟಿಂಗ್ ಇಷ್ಟ ಆಗಲ್ಲ, ನನಗೆ ಹಿಂಗಿದ್ರೇ ಸರಿ. ಸೈಜ್ ನಾನು ಆರ್ಡರ್ ಮಾಡಿರೋದು ಎಸ್ಸು. ಬಟನ್ಸ್ ಇದೆ, ಇದೆಲ್ಲ ಏನು ಬಿಚ್ಚೋ ಥರ ಇಲ್ಲ, ಸುಮ್ಮನೆ ಸ್ಟೈಲಿಗೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಸಾರಿ. ಸ್ಟೈಲಿಗಿರೋದಷ್ಟೇ. ಸೊ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ನೋಡಿ. ಹತ್ತಿರದಿಂದ ಕಲರ್ ತೋರಿಸ್ತೀನಿ, ದೂರದಿಂದ ಸ್ವಲ್ಪ ಬೇರೆ ಥರ ಅಂತ ಅನಿಸುತ್ತೆ, ಹತ್ತಿರದಿಂದ ಈ ಕಲರ್. ಆ್ಯಕ್ಚುಲಿ ಇದನ್ನು ಈ ಥರದ್ದು ವಿಡಿಯೋಸ್ ಮಾಡೋಕ್ಕೆ ಅಂತ ತರಿಸ್ದೆ, ಬ್ಲ್ಯಾಕ್ ಕಲರು. 3 ಪೀಸ್ ಏನೋ ಬರುತ್ತೆ. ಇದಕ್ಕೆ ಸಾಕಾಗ್ತಾನೆ ಇಲ್ಲ, ಇನ್ನೊಂದು ಸೆಟ್ ಆರ್ಡರ್ ಮಾಡಿದ್ದೀನಿ. ಅಲ್ಲಿವರೆಗೂ ಸೈಡಲ್ಲೆಲ್ಲ ಮಧ್ಯದಲ್ಲಿ ಮಾತ್ರ ಕವರ್ ಆಗ್ತಾ ಇದೆ. ಈ ಥರ ವಿಡಿಯೋಸ್ ಮಾಡೋಕ್ಕೆ ಡಾರ್ಕ್ ಶೇಡ್ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಇದನ್ನು ಆರ್ಡರ್ ಮಾಡಿದ್ದು, ಮೀಶೋದಲ್ಲೇ ಆರ್ಡರ್ ಮಾಡಿದ್ದು. ಇದು ಬೇಕು ನಿಮ್ಗೆ ಯಾರಿಗಾದ್ರೂ ಅಂದರೆ ಇದ್ರ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಓಕೆನಾ. ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ. ಸೆಕೆಂಡ್ ಒಂದು ಪಿಂಕ್ ಕಲರಲ್ಲಿ ಆರ್ಡರ್ ಮಾಡಿದ್ದೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಎಲ್ಲ ಕಲರ್ಸು ಇದೆ ಇದರಲ್ಲಿ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೈಡಲ್ಲಿ ಫುಲ್ ವಿಡಿಯೋ ಬರ್ತಾ ಇದೆ ನೋಡಿ. ಲೆಂತು ಸ್ವಲ್ಪ ನನಗೆ ಉದ್ದ ಅಂತ ಅನಿಸುತ್ತೆ, ಅಂದರೆ ನಾನು ಕುಳ್ಳಿದ್ದೀನಲ್ಲ, ನಾನು 5 ಫೀಟ್ ಇದ್ದೀನಿ ಅಷ್ಟೇ ಕುಳ್ಳಿ. ಸೊ ಹಾಗಾಗಿ ಸ್ವಲ್ಪ ಲೆಂತ್ ಆಗುತ್ತೇನೋ ಅಂತ ಅನಿಸುತ್ತೆ. ಬಟ್ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು, ಇದರಲ್ಲಿ ಏನು ಒಂದು ಸ್ಟಿಚ್ ಹಾಕಿರ್ತಾರೆ, ಅದು ಬಿಡಿಸ್ಕೊಂಡು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗೆ ಲೆಂತ್ ಇರೋದು ಕೂಡ ತುಂಬ ಜನ ಇವಾಗ ಇಷ್ಟಪಡ್ತಾರೆ, ಬಟ್ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ರೆ ಆ ಥರ ಮಾಡ್ಬೋದು. ಸೊ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ, ಹತ್ತಿರದಿಂದ ನೋಡಿ ಕಲರು.
ಈ ಥರ ಮುಂದೆ ಈ ಥರ ಬಾಕ್ಸ್ ಥರ ಇದೆ. ಎಸ್ ಸೈಜ್ ಆರ್ಡರ್ ಮಾಡಿದ್ದು. ಫಿಟ್ಟಿಂಗ್ ಕರೆಕ್ಟಾಗಿದೆ, ಹಿಡಿಸೋ ಅಷ್ಟು ಏನಿಲ್ಲ ಲೂಸು. ಸ್ಲೀವ್ಸ್ ಬೇಕಾದರೂ ಸ್ವಲ್ಪ ಹಿಡಿಸ್ಬೋದು. ಇದು ಥರ್ಡ್ ಡ್ರೆಸ್ಸು. ರೇಯಾನ್ ಅಂತ ಮೆಟೀರಿಯಲ್ ಬರುತ್ತಲ್ಲ, ಒಂಥರ ಸಾಫ್ಟಾಗಿ ಆ ಥರ ಮೆಟೀರಿಯಲ್ ಇದು. ತುಂಬ ಜನಕ್ಕೆ ಈ ಥರ ಮೆಟೀರಿಯಲ್ ಅಷ್ಟಾಗಿ ಇಷ್ಟ ಆಗಲ್ಲ, ಬಟ್ ಈ ಪ್ರೈಸಿಗೆ ಒಂದು ಟಾಪು ಪ್ಯಾಂಟು ಯಾರು ಕೊಡ್ತಾರೆ? 200 250 ಏನೋ ಇದ್ರ ಪ್ರೈಸು ಈ ಡ್ರೆಸ್ದು. ಟಾಪು ಪ್ಯಾಂಟು ಸೈಡಲ್ಲಿ ಫುಲ್ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ನನಗೆ ಇಷ್ಟ ಆಯಿತು. ಆರಾಮಾಗಿ ಆಫೀಸಿಗೆ, ಕಾಲೇಜಿಗೆ, ಕೆಲಸಕ್ಕೆ ಎಲ್ಲ ಹಾಕ್ಕೊಂಡು ಹೋಗ್ಬೋದು. ಏನು ಹಿಂಸೆ ಅಂತ ಏನು ಅನಿಸಲ್ಲ. ಚುಚ್ಚೋದು ಆ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿಲ್ಲ ಅನ್ಬೋದು. ಇದು ಆ ಥರ ಎಲ್ಲ ಏನಿಲ್ಲ, ಬಟ್ ಮೆಟೀರಿಯಲ್ ಮಾತ್ರ ಕಾಟನ್ ಅಲ್ಲ, ರೇಯಾನ್. ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಹತ್ರದಿಂದ ನೋಡಿ. ಸ್ಲೀವ್ಸ್ ಈ ಥರ ಬರುತ್ತೆ. ಡೀಪು ಏನಿಲ್ಲ ಜಾಸ್ತಿ. ಫಿಟ್ಟಿಂಗು ಸ್ವಲ್ಪ ದೊಡ್ಡದು ಬಂದಿದೆ. ಇದು ಸ್ಲೀವ್ಸ್ ಎಲ್ಲ ಸ್ವಲ್ಪ ದೊಡ್ಡದಿದೆ. ಸ್ವಲ್ಪ ಸ್ಲೀವ್ಸ್ನ ಆಲ್ಟ್ರ್ ಮಾಡಿಸ್ಕೊಳ್ಬೇಕು. ಇನ್ನೆಲ್ಲ ಸೈಜ್ ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ಈ ಡ್ರೆಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಡಾರ್ಕ್ ಬ್ಲೂ ಕಲರ್ ಬರುತ್ತೆ. ಇದಕ್ಕೆ ವೈಟ್ ಕಲರ್ ಪ್ಯಾಂಟು, ಕಾಟನ್ ಮೆಟೀರಿಯಲ್, ಪ್ಯೂರ್ ಕಾಟನ್ ಇದು. ಪ್ಯಾಂಟ್ ಮೆಟೀರಿಯಲು, ಟಾಪ್ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ. ವಿ ನೆಕ್ ಬರುತ್ತೆ ಇದಕ್ಕೆ. 3/4 ಸ್ಲೀವ್ಸು. ಸ್ವಲ್ಪ ಆಲ್ಟ್ರ್ ಮಾಡ್ಕೊಳ್ಬೇಕು, ಲೂಸ್ ಇದೆ ಸ್ವಲ್ಪ. ಫುಲ್ ವಿಡಿಯೋ ಸೈಡಲ್ಲಿ ಬರ್ತಾ ಇದೆ ನೋಡಿ. ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಈ ಡ್ರೆಸ್ ಕೂಡ ಬ್ಲೂ ಕಲರ್. ಇದೊಂಥರ ಅನಾರ್ಕಲಿ ಥರ ಬರುತ್ತೆ. ಪ್ಯಾಂಟ್ ಸ್ವಲ್ಪ ಬೆಲ್ ಬಾಟಮ್ ಥರ ಸ್ವಲ್ಪ ದೊಡ್ಡದು ಬಂದಿದೆ. ಲಾಸ್ಟ್ ಒಂದು ತೋರಿಸ್ನಲ್ಲ ನಿಮಗೆ, ಲಾಸ್ಟ್ ಬ್ಲೂ ಕಲರ್ ಡ್ರೆಸ್ಸು. ಇದ್ರದ್ದು ಪ್ಯಾಂಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಏನು ಗೊತ್ತಾ, ಲಿನಿನ್ ಬರುತ್ತಲ್ಲ ಮೆಟೀರಿಯಲ್ಲು, ಆ ಥರ ಇದೆ. ಇದು ಪ್ಯಾಂಟ್ ಕೂಡ ಅಷ್ಟೇ, ಒಂದು ಸ್ವಲ್ಪ ಯಾವ ಥರ ಅದರ ಹೆಸರು ಗೊತ್ತಿಲ್ಲ, ಸ್ಟ್ರೈಟ್ ಕಟ್ಟ ಏನು ಕಟ್ಟ, ಜಾಸ್ತಿ ಅಗಲ ಇಲ್ಲ, ಕರೆಕ್ಟಾಗಿ ಕಾಲಿಗೆ ಕರೆಕ್ಟಾಗಿ ಈ ಥರ ಫಿಟ್ ಆಗೋ ಥರ ಚೆನ್ನಾಗಿ ಅನಿಸುತ್ತೆ. ಈ ಪ್ಯಾಂಟ್ ಸ್ವಲ್ಪ ವೈಡಾಗಿ ಬರುತ್ತೆ. ಎಲ್ಲದು ಮರ್ತೇ ಹೋಗುತ್ತೆ ಹೇಳಬೇಕಾದ್ರೆ. ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಬಟ್ಟೆ ಅಂಗಡಿ ಇಟ್ಟಿಲ್ವಲ್ಲ, ಸೊ ಹಂಗಾಗಿ ಬಟ್ಟೆ ಅಂಗಡಿ ಇಟ್ಟಿರೋರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರುತ್ತೆ. ನಾವು ಸುಮ್ಮನೆ ಈ ಥರ ವಿಡಿಯೋ ಮಾಡೋದು, ಅದನ್ನು ಕಲ್ತ್ಕೋಬೇಕು. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಏನೇನು ಹೇಳಬೇಕು ಅಂತ ಒಂದ್ಸಲ ರಿಹರ್ಸಲ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಮಾಡ್ಬೇಕನ್ಸುತ್ತೆ. ಅಲ್ಲ, ಇದಕ್ಕೇನಂತಾರೆ ಪ್ಯಾಂಟ್ಗೆ, ಹೋಗ್ಲಿ ಬಿಡಿ. ಏನು ಗೊತ್ತಾ, ಈ ಥರ ವಿಡಿಯೋ ಮಾಡ್ತಾ ಇರ್ತೀನಲ್ವಾ, ಸ್ಟಾರ್ಟಿಂಗಲ್ಲಿ ಫುಲ್ ನೀಟಾಗಿ ತಲೆ ಬಚ್ಕೊಂಡಿರ್ತೀನಿ. ಒಂದೊಂದೇ ಡ್ರೆಸ್ನ ಚೇಂಜ್ ಮಾಡ್ತಾ ಎಲ್ಲನೂ ಬಿಚ್ತಿರ್ತೀನಲ್ಲ, ಕೂದಲೆಲ್ಲ ಕೊನೆ ಡ್ರೆಸ್ ತೋರಿಸೋ ಅಷ್ಟೊತ್ತಿಗೆ ಫುಲ್ ಹುಚ್ಚಿ ಥರ ಕಾಣಿಸ್ತಾ ಇರ್ತೀನಿ. ಆ ಥರ ಆಗೋಗಿರುತ್ತೆ ಹೇರ್ ಸ್ಟೈಲ್ ಎಲ್ಲ. ಸೊ ಡ್ರೆಸ್ ಬಂದು ಇದು ಲಾಸ್ಟು. ಇನ್ನೊಂದು ಕುರ್ತಾ ಇದೆ, ಅದನ್ನು ತೋರಿಸ್ತೀನಿ. ಇನ್ನು ಸೆಟ್ಗಳು ಬಂದು ಇದು ಲಾಸ್ಟು. 1 2 3 4 ಇದು 5ನೇದು. ಸೊ ಆ ಥರದಿಂದ ಹಿಂಗಿದೆ. ಇಲ್ಲಿ ಟೈಯಿಂಗ್ ಬರುತ್ತೆ. ಇಲ್ಲಿ ಫುಲ್ ಫ್ರಿಲ್ಸ್ ಇದೆ. ಸೈಡಲ್ಲಿ ವಿಡಿಯೋ ಹಾಕಿರ್ತೀನಿ ಅಂದ್ರೂ ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಬರೀ ಕುರ್ತಾ 120 ರೂಪೀಸ್ ಏನೋ ಅಷ್ಟೇ ಈ ಕುರ್ತಾಗೆ. ಇದು ಕೂಡ ರೇಯಾನ್ ಮೆಟೀರಿಯಲ್ಲು. ಸಾಫ್ಟಾಗಿ ಚೆನ್ನಾಗಿದೆ. ಫುಲ್ ವಿಡಿಯೋ ಸೈಡಲ್ಲಿ ಬರ್ತಾ ಇದೆ ನೋಡಿ. ಇದಕ್ಕೆ ಯಾವ ಕಲರ್ ಲೆಗಿನ್ಸ್ ಬೇಕಾದ್ರೂ ಹಾಕೋಬೋದು. ರೆಡ್ಡು, ಬ್ಲೂ, ಗ್ರೀನು ಎಲ್ಲ ಕಲರ್ಸು ಇದೆ ಇಲ್ಲಿ. ಸೊ ನೆಕ್ಸ್ಟು ನಾನು ವೆಸ್ಟರ್ನ್ ಡ್ರೆಸ್ಗಳನ್ನ ತೋರಿಸ್ತೀನಿ ಬನ್ನಿ. ಡ್ರೆಸ್ಗಳೆಲ್ಲ ಮುಗೀತು. ಡ್ರೆಸ್ಗಳನ್ನೆಲ್ಲ ಮುಗೀತು. ನೆಕ್ಸ್ಟೇ ನಾನು ಜೀನ್ಸಿಗೆ ಹಾಕುವಂಥ ಟಾಪ್ಸ್ಗಳದ್ದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೆನ್ನೆ ಟೈಮ್ ಸಿಕ್ಕಲಿಲ್ಲ ಮಾಡೋಕ್ಕೆ ನನಗೆ. ಫಸ್ಟ್ ಟಾಪ್ ಬಂದು ಶಿಯರ್ ಟಾಪ್ ಅಂತ. ಇವಾಗ ಈ ಥರ ಟಾಪ್ಸ್ಗಳು ಟ್ರೆಂಡಿಂಗಲ್ಲಿದೆ. ಸೊ ಹಾಗಾಗಿ ಟ್ರೆಂಡಿಂಗಲ್ಲಿರೋ ಕಲೆಕ್ಷನ್ಸ್ನೇ ಮಾಡಬೇಕು ವಿಡಿಯೋ ಅಂತ ತರಿಸಿದ್ದೆ. ಇಲ್ಲೂ ಕೂಡ ನಿಮಗೆ ಈ ಥರ ನೋಡಿ ಫ್ರಿಲ್ಸ್ಗಳು ಬರುತ್ತೆ. ತುಂಬ ಚೆನ್ನಾಗಿದೆ ಇದು. ದಪ್ಪ ಇದ್ರೂ ಕೈ ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ನಾನು ಎಸ್ ಸೈಜ್ ತರಿಸ್ಕೊಂಡಿದ್ದೆ. ಇದರಲ್ಲಿ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಪಿಂಕ್ ಎಲ್ಲ ಇದೆ. ಬ್ಲ್ಯಾಕ್ ಜೀನ್ಸ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಇದು. ಹಿಂದೆನೂ ಕೂಡ ಸೇಮ್ ಈ ಥರ ಸ್ಕ್ವೇರ್ ನೆಕ್ ಬರುತ್ತೆ. ಡೀಪ್ ಗೀಪ್ ಏನೂ ಇಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೆಕೇಷನ್ಸ್ಗೆ ಮತ್ತು ಹೊರಗಡೆ ಹೋಗಬೇಕಾದ್ರೆ ಹಾಕೊಳ್ಳೋಕ್ಕೆ ಎಲ್ಲ. ನೆಕ್ಸ್ಟ್ ಟಾಪ್ ತೋರಿಸ್ತೀನಿ ಬನ್ನಿ.
ನೆಕ್ಸ್ಟ್ ಒನ್ ಇದು ಕೂಡ ಅಷ್ಟೇ ಬ್ಲ್ಯಾಕಿಗೆ ಪೇರ್ ಮಾಡಿದ್ದೀನಿ, ಬ್ಲ್ಯಾಕ್ ಜೀನ್ಸಿಗೆ. ಶರ್ಟ್ ಇದು, ಇಲ್ಲಿ ನಿಮಗೆ ಎಲಾಸ್ಟಿಕ್ ಬರುತ್ತೆ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು 3/4 ಸ್ಲೀವ್ಸ್ ಬೇಕಾದರೂ ಮಾಡ್ಕೋಬೋದು, ಈ ಥರ ಪಫ್ ಸ್ಲೀವ್ಸ್ ಥರನೂ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಒಂಥರ ಯಾವ ಕಲರ್ ಅಂತಾನೆ ಗೊತ್ತಾಗ್ತಿಲ್ಲ, ಗ್ರೀನಾ ಡಿಸ್ಟಂಪರ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ಹತ್ರದಿಂದ ತೋರಿಸ್ತೀನಿ ಕಲರು. ಸೊ ಈ ಥರ ಇದೆ. ನೆಕ್ಸ್ಟ್ ಟಾಪ್ ತೋರಿಸ್ತೀನಿ. ಇದು ನೆಕ್ಸ್ಟ್ ಒನ್ನು, ಇದು ಟ್ರಾನ್ಸ್ಪರೆಂಟ್ ಬರುತ್ತೆ. ನೀವು ಒಳಗಡೆ ಟೀ ಟಾಪ್ ಆ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಲೆಂತ್ ಇದೆ, ಇಲ್ಲಿವರೆಗೂ ಬರುತ್ತೆ. ನಾನು ಇನ್ಶರ್ಟ್ ಮಾಡಿದ್ದೀನಿ. ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಒಂಥರ ಯಾವ ಕಲರ್, ಇದು ದ್ರಾಕ್ಷಿ ಕಲರ್ ನೋಡಿ, ಈ ಕಲರ್ ಬರುತ್ತೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ಶರ್ಟು. ನೋಡಿ ಇನ್ಶರ್ಟ್ ತೆಗಿತೀನಿ ಎಷ್ಟು ಉದ್ದ ಇದೆ ಅಂತ. ಇಷ್ಟುದ್ದ ಬರುತ್ತೆ, ನಾನೇ ಕಾಣಿಸ್ತಾನೆ ಇಲ್ಲ, ಅಷ್ಟುದ್ದ ಬರುತ್ತೆ. ಇದು ಇನ್ಶರ್ಟ್ ಮಾಡಿದ್ರೇ ಚೆನ್ನಾಗಿ ಕಾಣೋದಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ. ಇಲ್ಲ ಅಂತಂದರೆ ಓಪನ್ ಮಾಡಿ ಹಾಗೇನೆ ಟೀ ಟಾಪ್ ಹಾಕ್ಬಿಟ್ಟು ಹಾಕ್ತಾರಲ್ಲ ಆ ಥರನೂ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟಾಪ್ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇದು ಓವರ್ ಸೈಜ್ ಶರ್ಟು, ಓವರ್ ಸೈಜ್ ಟೀ ಶರ್ಟ್ ಥರ. ಇದು ಓವರ್ ಸೈಜ್ ಶರ್ಟ್, ಇದು ಕೂಡ ಅಷ್ಟೇ ತುಂಬ ಲೆಂತ್ ಇದೆ, ಇಲ್ಲಿವರೆಗೂ ಬರುತ್ತೆ. ಹತ್ತತ್ರ ಇನ್ನೇನು ಮಂಡಿವರೆಗೆ ಬರುತ್ತೇನೋ ಅಷ್ಟು ಉದ್ದ ಇದೆ ಈ ಶರ್ಟು. ಇನ್ಶರ್ಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ಶರ್ಟ್ ಮಾಡಿ ಒಂದು ಕಡೆದನ್ನು ಬಿಡೋದು. ಲೈಟ್ ಪಿಂಕ್ ಕಲರ್, ಇದು ಬೇಬಿ ಪಿಂಕ್. ಶರ್ಟ್ ತುಂಬ ಬರೀ ಶರ್ಟ್ಗಳೇ ಜಾಸ್ತಿ ತರಿಸಿರೋದು. ಶಿಯರ್ ಟಾಪ್ ಒಂದೇ ನಾನು ನಾರ್ಮಲ್ ಟಾಪ್ ತರಿಸಿದ್ದೀನಿ, ಎಲ್ಲ ಶರ್ಟ್ಗಳೇ ತರಿಸಿದ್ದೆ ಈ ಸಲ. ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ. ಇದು ಸ್ಯಾಟಿನ್ ಶರ್ಟು, ತುಂಬಾನೇ ಸಾಫ್ಟ್ ಮೆಟೀರಿಯಲ್ ಬರುತ್ತೆ ಸ್ಯಾಟಿನಲ್ಲಿ. ತುಂಬಾ ಜನ ಈ ಸ್ಯಾಟಿನ್ ಶರ್ಟ್ನ ಹಾಕಿರೋದನ್ನ ನೀವು ನೋಡಿರ್ತೀರಾ. ತುಂಬಾ ಜನದ ಹತ್ರ ಇದೆ ಈ ಶರ್ಟು. ನಾನು ತುಂಬಾ ದಿನದಿಂದ ತಗೊಳ್ಳೋಣ ಅಂತ ಅನ್ಕೊಂತ ಇದ್ದೆ, ಬಟ್ ಪೋಸ್ಟ್ಪೋನ್ ಆಗಿ ಇವಾಗ ತಗೊಂಡಿದ್ದೀನಿ. ಎಲ್ಲಾ ಜೀನ್ಸ್ನು ನಾನು ಬ್ಲ್ಯಾಕ್ ಪ್ಯಾಂಟ್ ಜೊತೆಗೇನೆ ಪೇರ್ ಮಾಡಿದ್ದೀನಿ, ಎಲ್ಲದೂ ಬ್ಲ್ಯಾಕಿಗೆ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಟಾಪ್ ತೋರಿಸ್ತೀನಿ. ಇದು ಲಾಸ್ಟ್ ಒನ್ನು, ಇದು ಕಾಕಿ ಕಲರ್ ಇದೆ. ಒಂಥರ ಕ್ರಾಪ್ ಶರ್ಟ್ ತರ, ಅಂದ್ರೆ ಜಾಸ್ತಿ ಕ್ರಾಪ್ ಅಲ್ಲ, ಸ್ವಲ್ಪ ಕ್ರಾಪ್ ಇದೆ. ಇದು ಬೇಕು ಅಂತ ಅಂದ್ರೆ ಇಲ್ಲಿ ಬಟನ್ ಹಾಕೋಬಹುದು, ಇಲ್ಲ ಅಂತಂದ್ರೆ ಈ ತರ ಮಡಿಸ್ಬೋದು. ನಾನು ತೋರಿಸೋ ಎಲ್ಲಾ ಬಟ್ಟೆಗಳು ಎಲ್ಲರಿಗೂ ಇಷ್ಟ ಆಗತ್ತೆ ಅಂತಲ್ಲ, ಒಬ್ಬೊಬ್ರು ಟೇಸ್ಟ್ ಒಂದೊಂದ್ ತರ ಇರುತ್ತೆ. ಒಬ್ಬೊಬ್ರಿಗೆ ಇಷ್ಟ ಆಗ್ದೇನೇನೂ ಇರ್ಬೋದು, ಇಷ್ಟ ಆದ್ರೂ ಆಗ್ಬೋದು. ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ನನ್ನ ಫಾಲೋ ಮಾಡೋರಿಗೆ ಎಲ್ಲರಿಗೂ ನಾನು ಕೊಡೋ ಸಜೆಷನ್ಸ್ ಇಷ್ಟ ಆಗುತ್ತೆ ಅಂತ. ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಅಕ್ಕ ಇದನ್ನ ತಗೊಂಡ್ವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೆಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದಾದ್ರು ಲಿಂಕ್ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹಾಗೇನೆ ಕಮೆಂಟ್ ಅಲ್ಲೂ ಪಿನ್ ಸಹ ಮಾಡಿರ್ತೀನಿ. ನೀವು ನೋಡ್ದನೆ ಹಾಕೇ ಇಲ್ಲ ಲಿಂಕ್ಗಳನ್ನ ಅಂತ ನನಗೆ ಮೆಸೇಜ್ ಮಾಡೋದು ಕಮೆಂಟ್ ಮಾಡೋದು ಮಾಡಬೇಡಿ. ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇರತ್ತೆ. ಇಲ್ಲ ಅಂತ ಅಂದ್ರೆ ನಿಮ್ಗೆ ನೀವು ಕಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ರೆ ಕಮೆಂಟ್ನ, ಫಸ್ಟ್ ಕಮೆಂಟ್ನ ನಾನು ಪಿನ್ ಮಾಡಿರ್ತೀನಿ ಎಲ್ಲ ಲಿಂಕ್ಸ್ಗಳನ್ನ. ಸೊ ಅಲ್ಲಿ ನಿಮಗೆ ಸಿಗತ್ತೆ. ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಡಿಸ್ಕ್ರಿಪ್ಷನ್ ಎಲ್ಲಿರುತ್ತೆ ಅಂತಾನೆ ಗೊತ್ತಾಗಲ್ಲ. ನನಗೂ ಸ್ಟಾರ್ಟಿಂಗ್ ಯೂಟ್ಯೂಬ್ ಎಲ್ಲ ಓಪನ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಎಲ್ಲಿರುತ್ತೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ, ಹಂಗಾಗತ್ತೆ. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಲ್ಲಾಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಗೊತ್ತೇ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಇರುತ್ತೆ. ಕಮೆಂಟ್ ಈಸಿ ಅಲ್ವಾ, ಸುಮ್ಮನೆ ಕಮೆಂಟ್ ಸಿಂಬಲ್ ಇರುತ್ತಲ್ಲ ಅದು ಓಪನ್ ಮಾಡಿದ್ರೆ ಅದರಲ್ಲಿ ಇರುತ್ತೆ. ಸೊ ಎಲ್ಲದು ಮುಗೀತು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಡ್ರೆಸ್ಗಳನ್ನ ತೋರಿಸ್ತೀನಿ. ಅಂದ್ರೆ ವೆಸ್ಟರ್ನ್ ಡ್ರೆಸ್ಗಳನ್ನ ಹೊರಗೆ ವೆಕೇಶನಿಗೆ, ಇಲ್ಲ ಅಂತಂದ್ರೆ ಮನೇಲೂ ಯಾವ್ದಾದ್ರು ಫಂಕ್ಷನ್ ಇದ್ದಾಗಲೂ ಹಾಕೋಬಹುದು, ಲೆಗ್ಗಿನ್ ಹಾಕೊಂಡು. ಆ ಥರ ಒಂದಷ್ಟು
ಟಾಪ್ಸ್ಗಳನ್ನ ತೋರಿಸ್ತೀನಿ. ವೆಸ್ಟ್ರನ್ ಟಾಪ್ಸ್ಗಳು 3/4 ಬರುತ್ತಲ್ಲ ಆ ಥರದ್ದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಆಮೇಲೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟಾಟಾ.